ಫ್ರೆಂಡ್ಸ್, ಈಗಲೇ ಮಳೆಗಾಲ ಸ್ಟಾರ್ಟ್ ಆದಾಗಿದೆ. ಈಗ ನಾವು ಗಾರ್ಡನ್ನಲ್ಲಿ ಕೆಲಸಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ತುಂಬ ಒಳ್ಳೆಯ ಸಮಯ. ಈ ನೀರ್ಸೋಣೆ ಗಿಡಗಳಿಗೆ ಮಳೆ ನೀರಿಗಿದ್ದರೆ ತುಂಬ ಖುಷಿಯಾಗತ್ತೆ ಮತ್ತು ಗಿಡಗಳು ಚೆನ್ನಾಗಾಗತ್ತೆ. ಇವತ್ತು ನೀರ್ಸೋಣೆ ಗಿಡಕ್ಕೆ ನಾನು ಏನೇನು ಆರೈಕೆಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಈಗಲೇ ನಾವು ಈ ಆರೈಕೆಗಳನ್ನ ಮಾಡಿ ಕಟಿಂಗನ್ನು ಹಾಕೋದ್ರಿಂದ ಗಿಡಗಳನ್ನು ಮತ್ತೆ ಬೆಳೆಸ್ಕೋಬೋದು. ಇದು ಮೊದಲೇ ಹೂವಾಗಿರೋದು, ಈಗ ಅಷ್ಟೊಂದು ಚೆನ್ನಾಗಿಲ್ಲ. ಬೇಸಿಗೆಯಲ್ಲಿ ಒಂದಷ್ಟು ಗಿಡಗಳು ಹಾಳಾಗತ್ತೆ, ಹಾಗಾಗಿ ಮುಂದಿನ ತಯಾರಿಯನ್ನು ಮಾಡ್ಕೋಬೇಕಾಗತ್ತಲ್ಲ. ಹಾಗಾಗಿ ಈಗ ಮಳೆ ಬರ್ತಾ ಇದೆ, ನಾವು ಈಗಲೇ ಮತ್ತೆ ಮೋಡ ಇರುತ್ತೆ, ಬಿಸಿಲಿರಲ್ಲ. ಈ ಟೈಮಲ್ಲಿ ನಾವು ಗಿಡಗಳನ್ನು ಆರೈಕೆಗಳನ್ನ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಗಿಡ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಈ ಬ್ಲೌಸು ಮತ್ತು ಸಾರಿ ಎರಡು ಮೀಶೋದಲ್ಲಿ ತೊಗೊಂಡಿರೋದು. ಯಾರಿಗಾದರೂ ಬೇಕಾದರೆ ಲಿಂಕನ್ನು ಹಾಕ್ತೀನಿ, ತಗೊಳ್ಳಿ. ತುಂಬ ಕಡಿಮೆ ಬೆಲೆಗೆ ಬ್ಲೌಸ್ಗಳೆಲ್ಲ ಸಿಗುತ್ತೆ, ನೋಡ್ಬೋದು. ನಾನು ಸ್ವಲ್ಪ ಬ್ಲೌಸನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ, ಉಳಿದೆಲ್ಲ ಚೆನ್ನಾಗಿದೆ. ತುಂಬ ಕಡಿಮೆ ಬೆಲೆಗೆ ಸಿಗತ್ತೆ. ಯಾರಿಗಾದರೂ ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತರಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನಾನು ನೀರ್ಸೋಣೆ ಗಿಡಕ್ಕೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಹೂವಾಗಿ ಮುಗಿದಿರುವಂಥ ಈ ಕಡ್ಡಿನೆಲ್ಲ ಕಟ್ ಮಾಡ್ತೀನಿ. ಈಗ ಕೆಳಗಡೆ ಇರುವಂಥ ಬ್ರ್ಯಾಂಚಸ್ ಎಲ್ಲ ಚೆನ್ನಾಗಿ ಚಿಗುರು ಬರೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ರೀತಿ ಕಟಿಂಗ್ ಮಾಡೋದನ್ನು ನಾವು ಈಗ ಮೋಡ ಎಲ್ಲ ಮಳೆ ಎಲ್ಲ ಇದೆಯಲ್ಲ, ಈ ಟೈಮಲ್ಲಿ ಕಟಿಂಗನ್ನು ಹಾಕಬೇಕು. ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿ ಕಟಿಂಗನ್ನು ಹಾಕ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಬಿಸಿಲು ಬರುತ್ತಲ್ಲ, ಆಗ ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಟಿಂಗನ್ನು ಹಾಕೋದನ್ನು ತೋರಿಸಿದ್ದೀನಿ ಮತ್ತು ಗಿಡದ ಈ ಹಳೆ ಗಿಡಕ್ಕೆ ಆರೈಕೆ ಮಾಡೋದನ್ನು ತೋರಿಸಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಈ ಬೆಳೆದಿರೋವಂಥ ಕಟಿಂಗನ್ನೆಲ್ಲ ತೆಕ್ಕೊಬಿಡ್ತೀನಿ. ಇದರಲ್ಲಿ ಇನ್ನೊಂದಷ್ಟು ಚೆನ್ನಾಗಿ ಹೂ ಬರಲ್ಲ, ಹಾಗಾಗಿ ನಾವು ಇದನ್ನು ಕಟಿಂಗ್ ಮಾಡೋದ್ರಿಂದ ಕೆಳಗಡೆ ಬ್ರ್ಯಾಂಚಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ನಾನು ಈ ಕೊಲೆಂಚು ಗಿಡಗಳನ್ನೆಲ್ಲ ಈ ಕಡೆ ತಂದಿಟ್ಟಿದ್ದೀನಿ. ಅದಕ್ಕೆಲ್ಲ ಒಂದಷ್ಟು ಗಿಡಗಳನ್ನು ಹಾಕ್ಕೋಬೇಕು. ಹಾಗೆ ಹ್ಯಾಂಗಿಂಗ್ ಪಾಟನ್ನೆಲ್ಲ ತುಂಬ ಹಾಳಾಗಿತ್ತು, ತೆಕ್ಕೊಂಡಿದ್ದೀನಿ. ಒಂದಷ್ಟು ಗಾರ್ಡನ್ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ, ಇಲ್ಲಿ ಈ ನೀರ್ಸೋಣೆ ಗಿಡದ ಮಣ್ಣೆಲ್ಲ ಕೆಳಗಡೆ ಹೋಗಿತ್ತು, ಬೇರೆಲ್ಲ ಮೇಲೆ ಬರ್ತಾ ಇತ್ತು. ಹಾಗಾಗಿ ನಾನು ಇದಕ್ಕೆಲ್ಲ ಮಣ್ಣು ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ನೀವು ಹಾಕೋದು ಬೇಡ, ನಾನು ಹಾಕ್ತೀನಿ, ಯಾವ್ಯಾವ ಗಿಡಕ್ಕೆ ಹೇಗೆ ಮಾಡೋದು ಅಂತ ಹೇಳು ಅಂತ ಅಂದರು. ಅವರು ಅದಕ್ಕೆ ಸ್ವಲ್ಪ ಪಾಟಿಂಗ್ ಮಿಕ್ಸು ಮತ್ತು ಈ ಅಡಿಕೆ ಸಿಪ್ಪೆ, ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆನ ತಂದು ಅದಕ್ಕೆ ಹಾಕ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ಈ ರೀತಿ ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆಯನ್ನು ಹಾಕ್ತಾ ಇದ್ದಾರೆ. ನೀವು ಪಾಟಿಂಗ್ ಮಿಕ್ಸ್ನೇ ಬೇಕಾದರೂ ಹಾಕ್ಕೊಳ್ಳಿ. ಈ ರೀತಿ ಹಾಕಿದಾಗ ಮೇಲ್ಗಡೆ ಬೇರು ಬರುತ್ತಲ್ಲ, ಆಗ ಆ ಗಡ್ಡೆಗೆ ಕೊಳೆತರೂ ಕೂಡ ಮೇಲ್ಗಡೆ ಬೇರು ಬಂದಾಗ ಆ ಗಿಡಗಳು ಉಳಿಯುತ್ತೆ. ಇನ್ಮೇಲೆ ಮತ್ತೆ ಬಿಸಿಲು ಬಂದೇ ಬರುತ್ತೆ. ಹೋದ ವರ್ಷ ಎಲ್ಲ ಹಾಗೆ ಆಗಿತ್ತು, ಮತ್ತೆ ಬಿಸಿಲು ಬಂದಾಗ ಗಿಡಗಳು ಹಾಳಾಗಿಬಿಡತ್ತೆ. ಈಗ ಇಷ್ಟೊಂದೇನು ಗಿಡಗಳು ಹಾಳಾಗಿಲ್ಲ, ಕೆಲವು ಗಿಡಗಳು ಹಾಳಾಗಿತ್ತು, ಮತ್ತು ಅಲ್ಲೆಲ್ಲ ನೆಟ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ಹಾಳಾಗಿರುವಂಥ ಗಿಡಕ್ಕೆ ಮತ್ತೊಂದು ಅಷ್ಟು ನೆಟ್ಕೊಂಡಿದ್ದೀನಿ. ಅಂದರೆ ಮೊದಲೇ ನಾನು ಕವರಲ್ಲಿ ಹಾಕಿರುವಂಥ ಗಿಡಗಳಿತ್ತು, ಅದನ್ನು ತಂದು ಅಲ್ಲಿ ಹಾಕ್ಕೊಂಡೆ. ಹಾಗೆ ನೋಡಿ, ಇವೆಲ್ಲದಕ್ಕೂ ಆ ಅಡಿಕೆ ಸಿಪ್ಪೆ ಮತ್ತು ಚಾಲಿ ಸಿಪ್ಪೆ ಆ ಪಾಟಿಂಗ್ ಮಿಕ್ಸ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಆಮೇಲೆ ಸರಿ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮಳೆ ಎಲ್ಲ ಬರುತ್ತಲ್ಲ, ಮಳೆ ಬಂದ ಮೇಲೆ ಗಿಡ ಚೆನ್ನಾಗಿ ಬರುತ್ತೆ. ಹಾಗೆ ಈ ಮೋಡ ಆದ ಟೈಮಲ್ಲಿ ಕೀಟಗಳು ಅಷ್ಟೇ ಬರುತ್ತೆ. ಹಾಗಾಗಿ ನೋಡಿ, ಎಲ್ಲ ಗಿಡಗಳಿಗೂ ನಾನು ಮೊನೊಸಿಲ್ನ ಸ್ಪ್ರೇ ಮಾಡಿದೆ. ಈ ರೀತಿ ಮಾಡೋದ್ರಿಂದ ನಮ್ಮ ಗಿಡಗಳನ್ನು ಸ್ವಲ್ಪ ಕಾಪಾಡ್ಕೋಬೋದು ಅಂತ. ಈ ಕೀಟಗಳು ತುಂಬಾ ತಿಂದುಬಿಡತ್ತೆ, ದಿನ ಮರುದಿವಸಕ್ಕೆ ಆ ಗಿಡಗಳು ಖಾಲಿ ಆಗಿಬಿಡತ್ತೆ. ಹಾಗಾಗಿ ಮೊನೊಸಿಲ್ನ ನಾನು ಸ್ಪ್ರೇ ಮಾಡಿದ್ದೀನಿ. ಯಾವ ಪ್ರಮಾಣದಲ್ಲಿ ಅಂತ ನಾನು ಹಿಂದಿನ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ಬೇಕಾದರೆ ನೀವು ಆ ವಿಡಿಯೋನ ಚೆಕ್ ಮಾಡಿ ನೋಡ್ಕೋಬೋದು. ಮಳೆಗಾಲದಲ್ಲಿ ಮಳೆಯಲ್ಲೇ ಇಡ್ತೀನಿ, ಆದರೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಈ ರೀತಿ ಮೊನೊಸಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು, ಹುಳುಗಳ ಕಾಟ ಇರುತ್ತೆ. ಅಂದರೆ ಮೋಡ ಮತ್ತು ಈ ರೀತಿ ಆದಾಗ ಮಾತ್ರ ಹುಳುಗಳು ಬರುತ್ತೆ. ಇದೆಲ್ಲ ಮೊದಲೇ ಆಗಿರುವಂಥ ಗಿಡಗಳು. ಹಾಗೆ ನೋಡಿ, ನಾನು ಒಂದಷ್ಟು ಕಟಿಂಗನ್ನೆಲ್ಲ ತಂದುಕೊಂಡೆ. ಕಟಿಂಗನ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಕವರಲ್ಲಿ ನಾನೀಗ ನೆಟ್ಕೋತೀನಿ. ಈ ರೀತಿ ಕವರಲ್ಲಿ ಹಾಕಿದಾಗ ರೀಪೋಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇಲ್ಲಿ ಕವರಲ್ಲೇ ತೊಗೋತೀನಿ. ಇದು ಸಣ್ಣ ಕವರ್ ತಗೊಳ್ಳಿ ಸಾಕು. ಇದು ಸ್ವಲ್ಪ ದೊಡ್ಡದಿತ್ತು, ಹಾಗಾಗಿ ನಾವು ಒಂದು ತಿಂಗಳಿಗೆಲ್ಲ ರಿಪೋರ್ಟಿಂಗ್ ಮಾಡಿಬಿಡ್ತೀವಲ್ಲ, ಹಾಗಾಗಿ ಸಣ್ಣ ಕವರ್ ಸಾಕಾಗತ್ತೆ. ಇನ್ನು ತುಂಬ ಚಿಕ್ಕ ಕವರ್ ಬರಲ್ಲ. ನಾನು ಸೇವಂತಿಗೆ ಗಿಡ ಎಲ್ಲ ನೆಟ್ಟಿದ್ದೀನಿಲ್ಲ, ಆ ಕವರಲ್ಲಿ ನೆಡೋಕ್ಕೆ ಬರಲ್ಲ, ಯಾಕಂದರೆ ಇದು ಕಟಿಂಗ್ ದೊಡ್ಡ ಇರುತ್ತಲ್ಲ. ಹಾಗಾಗಿ ನೋಡಿ, ಒಂದಷ್ಟು ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕೋಕೋಪಿಟನ್ನು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ತೆಂಗಿನ ನಾರನ್ನು ಯೂಸ್ ಮಾಡ್ಕೋಬೋದು. ಇದು ಪಾಟಿಂಗ್ ಮಿಕ್ಸು. ಆಲ್ರೆಡಿ ನಾನು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಹಾಗಾಗಿ
ಮಾಡಿಸಿಟ್ಕೊಂಡಿರ್ತೀನಿ. ಹಾಗಾಗಿ ಯಾವುದೇ ಗಿಡವನ್ನು ನೆಡೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಒಂದು ಅರ್ಧ ಗಂಟೆಗೆಲ್ಲ ಒಂದು 25-30 ಕವರನ್ನು ತುಂಬಿ ನಾವು ನೆಡ್ಬೋದು. ನಾನು ಅಡಿಕೆ ಸಿಪ್ಪೆನ ಹಾಕ್ಕೊಂಡು ನೆಡ್ತೀನಿ. ಅಡಿಕೆ ಸಿಪ್ಪೆ ಮತ್ತು ಪಾಟಿ ಮಿಕ್ಸ್ ಎರಡೂ ಹಾಕ್ಕೊಂಡು ನೆಡ್ತೀನಿ. ಆಗ ಈ ನೀರ್ಸೋಣೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಕೋಕೋಪಿಟೆಲ್ಲ ಹಾಕಿ ನೆಡೋದ್ರಿಂದ ನೀರ್ಸೋಣೆ ಗಿಡಕ್ಕೆ ಚೆನ್ನಾಗಿ ಬೇರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಇದಕ್ಕೆ ಕೋಕೋಪಿಟನ್ನು ಯೂಸ್ ಮಾಡ್ಬೋದು. ನಾನು ಅದೇ ರೀತಿ ಯೂಸ್ ಆಗುತ್ತೆ ನನಗೆ ಅಡಿಕೆ ಸಿಪ್ಪೆ, ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆ. ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಕವರನ್ನು ಅರ್ಧದಷ್ಟು ಮಡ್ಚ್ಕೊಬಿಡ್ತೀನಿ. ಇಷ್ಟೊಂದು ಹಾಕಿದರೆ ನಮಗೆ ಇಲ್ಲಿ ಮಣ್ಣು ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಇಷ್ಟೊಂದೇನು ಬೇಕಾಗಲ್ಲ. ನೋಡಿ, ಕೆಳಗಡೆ ಒಂದಷ್ಟು ಆ ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆನ ಹಾಕ್ಕೋತೀನಿ. ನೋಡಿ, ಈ ರೀತಿ ಹಾಕಿದಾಗ ಮಣ್ಣು ಲೂಸ್ ಆಗಿರುತ್ತಲ್ಲ, ಹಾಗಾಗಿ ಬೇರು ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಇದರಲ್ಲೇ ಕೂಡ ನೀವು ನೆಡ್ಬೋದು. ಅದೇ ನಾನು ಸ್ವಲ್ಪ ಪಾಟಿಂಗ್ ಮಿಕ್ಸ್ನೂ ಕೂಡ ಹಾಕ್ಕೊಂಡು ನೆಡ್ತೀನಿ. ಅದರಲ್ಲಿ ನೆಟ್ಟಾಗ ನಾವು ಬೇರು ಬಂದ ತಕ್ಷಣ ನೆಡಬೇಕಾಗತ್ತೆ. ಇಲ್ಲಾಂದರೆ ಬಿಸಿಲು ಬಂದರೆ ಕೂಡ ಅದು ಬೇಗ ಹಾಳಾಗಿಬಿಡತ್ತೆ. ಹಾಗಾಗಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಈಗ ನೋಡಿ ಕಟಿಂಗನ್ನು ತಗೋತೀನಿ. ನೋಡಿ, ನಾನಿಲ್ಲಿ 2 ಕಟಿಂಗನ್ನು ಒಂದರಲ್ಲೇ ಹಾಕ್ಕೋತೀನಿ. ನಾನು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ತೀನಲ್ಲ, ಹಾಗಾಗಿ ಒಂದು 2 ಗಿಡಗಳನ್ನು ಹಾಕ್ಕೊಂಡ್ರೆ ಗಿಡ ಮತ್ತೊಂದಷ್ಟು ಅಗಲವಾಗಿ ಬರುತ್ತೆ ಅಂತ ಒಂದೊಂದು ಕವರಲ್ಲಿ 2 ಹಾಕ್ತೀನಿ. ಮತ್ತು ಕೆಲವೊಂದು ಸಾರಿ ಒಂದೊಂದು ಗಿಡಗಳು ಸತ್ತು ಹೋಗಿಬಿಡತ್ತೆ. ಹಾಗಾಗಿ 2 ಕಟಿಂಗನ್ನು, ಒಂದು 2 ಗಣ್ಣು 3 ಗಣ್ಣುಗಳು ನೆಲದ ಒಳಗಡೆ ಅಂದರೆ ಮಣ್ಣಿನ ಒಳಗಡೆ ಹೋಗೋ ಹಾಗೆ ನೋಡ್ಬೋದು. ಇಲ್ಲಿ 3 ಗಣ್ಣು ಮಣ್ಣಿನ ಒಳಗಡೆ ಹೋಗೋ ಹಾಗೆ ನೋಡಿ ಹೋಲನ್ನು ಅದರೊಳಗೆ ನನ್ನ ಕೈಯಲ್ಲಿ ಹೋಲನ್ನು ಮಾಡಿಕೊಂಡು ಆಮೇಲೆ ಅದರೊಳಗಡೆ ಇಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಪ್ರೆಸ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಎಲೆ ಮಣ್ಣಿಗೆ ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ನೋಡಿ, ಅಲ್ಲಿ 3 ಗಣ್ಣು ಆಗುವಷ್ಟು ಎಲೆಯನ್ನು ತೆಕ್ಕೊಬಿಡ್ತೀನಿ. ಈಗ 2 ಕಟಿಂಗನ್ನು ಹಾಕ್ತೀನಿ. ಅದೇ ರೀತಿ ಕಟಿಂಗನ್ನು ಹಾಕಿ ಮತ್ತೆ ಮೇಲ್ಗಡೆಯಿಂದ ಕೂಡ ನಾನೊಂದಷ್ಟು ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆಯನ್ನು ಹಾಕ್ತೀನಿ. ಅದರಲ್ಲಿ ಬೇರು ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಮೇಲ್ಗಡೆ ಕೂಡ ನಾನು ಹಾಕ್ತೀನಿ. ನೋಡಿ, ಇಲ್ಲಿ ಮತ್ತೆ ಸ್ವಲ್ಪ ಹಾಕಿದರೆ ಅಲ್ಲಿ ಬೇರು 2 ಗಣ್ಣು 3 ಗಣ್ಣು ನಾವು ಮಣ್ಣಿನ ಒಳಗಡೆ ಹಾಕಿದಾಗ 1 ಗಣ್ಣು ಕೊಳೆತು ಹೋದರೂ ಕೂಡ ಮೇಲ್ಗಡೆ ಗಣ್ಣುಗಳಲ್ಲೆಲ್ಲ ಬೇರು ಬರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಾನು ಕಟಿಂಗನ್ನು ಹಾಕ್ಕೋತೀನಿ. ಈಗ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ನೋಡಿ, ನಾನು ಮುಂದೆ ಯಾವ ರೀತಿ ಆ ಕಟಿಂಗನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಕೂಡ ತೋರಿಸಿದ್ದೀನಿ. ಇನ್ಮೇಲೆ ಮತ್ತೆ ಬಿಸಿಲು ಬರುತ್ತೆ. ಇದೇ ವಾತಾವರಣ ಮುಂದುವರಿಯುತ್ತೆ ಅಂತಲ್ಲ, ಆದರೆ ಈ ವಾತಾವರಣದಲ್ಲಿ ನಾವು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 3 ದಿವಸ ಇದೇ ರೀತಿ ಮಳೆ ಮೋಡ ಆದರೆ ನಮ್ಮ ಈ ಕಟಿಂಗು ಬೇರು ಬಂದುಬಿಡತ್ತೆ. 3 ದಿವಸಕ್ಕೆಲ್ಲ ಬೇರು ಬಂದುಬಿಡತ್ತೆ ಈ ಸಾಫ್ಟ್ ಕಟಿಂಗೆಲ್ಲ. ಹಾಗಾಗಿ ನೋಡಿ, ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಒಂದು 25 ಕವರ್ನ ನಾನು ತುಂಬಿಕೊಂಡೆ. ಎಲ್ಲ ರೀತಿಯ ಕಟಿಂಗ್ ಕೂಡ, ಎಲ್ಲ ಜಾತಿಯ ಕಟಿಂಗನ್ನು ಕೂಡ ನಾನು ಒಂದೊಂದನ್ನು ಹಾಕ್ಕೊಂಡೆ. ನಾನು ಈಗ ಕಟಿಂಗನ್ನು ಹಾಕ್ಕೊಂಡ್ರೆ ಮಳೆ ಸ್ಟಾರ್ಟ್ ಹಂಗಲ್ಲಿ ಅದನ್ನು ರೀಪಾಟಿಂಗ್ ಮಾಡ್ಕೋಬೋದು. ಆಮೇಲೆ ಮಳೆಗಾಲ ಪೂರ್ತಿ ಗಿಡ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ, ಅಗಲವಾಗಿ ಬರುತ್ತೆ ಅಂತ ಈ ರೀತಿ ಕಟಿಂಗನ್ನು ಹಾಕ್ಕೊಂಡೆ. ಹಾಗೆ ಇದನ್ನು ನಾವು ಇಲ್ಲೇ ಇಡಲ್ಲ. ನಾನು ನೋಡಿ ಎಲ್ಲಿಡ್ತೀನಿ ಅಂತ. ನಾನು ಅಡಿಕೆ ಗಿಡ ಅಡಿಗಡೆ ನಾವು ಅಲ್ಲಿ ಡ್ರಿಪ್ಪನ್ನು ಮಾಡಿದ್ದೀವಿ ಅಡಿಕೆ ಸಸಿಗೆ. ಹಾಗಾಗಿ ಮೇಲ್ಗಡೆ ನೆರಳು ಕೂಡ ಇದೆ. ಆ ಸಸಿನೆಲ್ಲ ನಾನು ನೆಟ್ಟಿರುವಂಥ ಕಟಿಂಗನ್ನೆಲ್ಲ ಕವರ್ನ ಇಲ್ಲಿ ತಗೊಂಡೋಗಿಟ್ಟು ನೋಡಿ ಮೇಲ್ಗಡೆ ಪ್ರೊಟೆಕ್ಟ್ ಇರುತ್ತೆ. ಹಾಗಾಗಿ ಮತ್ತೆ ಮೇಲೆಗಡೆಯಿಂದ ಡ್ರಿಪ್ಪು ಕೂಡ ಇರುತ್ತೆ, ಅಲ್ಲಿ ನಾನು ಇಟ್ಬಿಡ್ತೀನಿ. ಆಗ ಗಿಡ ಒಂದು ಸಾಯಲ್ಲ, ಚೆನ್ನಾಗಿ ಬೇರು ಬರುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ನಾವು ನೀರನ್ನು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ನಾವು ಈ ಕಟಿಂಗನ್ನು ಹಾಕಿದಾಗ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ಮೇಲಿನ ಆ ಕಡ್ಡಿ ಕೂಡ ಬಾಡದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ ಮೆಥಡ್ ತುಂಬ ಒಳ್ಳೆಯದು. ನೀವು ಈ ರೀತಿ ಏನಾದರೂ ಪ್ರೊಟೆಕ್ಟ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ಯಾವುದಾದ್ರೂ ನೆಟ್ಟನ್ನು ಹಾಕಿ ಬಿಸಿಲು ಬರದಂತೆ ನೋಡಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡ್ತಾಯಿರಿ ನೀರನ್ನು. ಇದು ಎಷ್ಟು ಬದುಕಿದೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಹತ್ರ ನೀರ್ಸೋಣೆ ಗಿಡಗಳಿದ್ದರೆ ಈ ರೀತಿ ಎಲ್ಲ ಮಾಡಿಕೊಂಡು ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಮಳೆಗಾಲ ಬರ್ತಾ ಇದೆ, ಇನ್ನೂ ತುಂಬ ಕೆಲಸಗಳು ಇರುತ್ತೆ.